यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಸಿಸಿಟಿವಿನೂ ಹಾಕ್ಸಿದ್ದೇವೆ. ಇಲ್ಲಿ ಸಿಸಿಟಿವಿನೂ ಕೂಡ ಎತ್ತಿದ್ದೇವೆ. ನಿಮ್ಗೆ ಗೊತ್ತಿರುವಂತ ವಿಷಯ 32 ಸಿಸಿಟಿವಿನೂ ಕೂಡ ಹಾಕ್ಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ತಮ್ಮ ಒಂದು ಮಾಹಿತಿ ಪ್ರಕಾರ ನಮ್ಮ ಉಪನಿರ್ದೇಶಕರ ಕಚೇರಿ ವಿಜಯಪುರದಲ್ಲಿ ನಿನ್ನೆ ದಿವಸ 19/1/2026 ಮಾನ್ಯ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಒಂದು ಆದೇಶದ ಪ್ರಕಾರ ನಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ 14 ಜನ ಸಿಬ್ಬಂದಿಯವರನ್ನ ಬೇರೆ ಕಚೇರಿಗಳಿಗೆ, ಅಂದ್ರೆ ನಮ್ಮ ಇಲಾಖೆಯ ಬೇರೆ ಕಚೇರಿಗಳಿಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ನಿಯೋಜನೆಯನ್ನ ಮಾಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಕಚೇರಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಕಾರ್ಯದಲ್ಲಿ ವಿಳಂಬತೆ ಕೂಡ ಬಹಳಷ್ಟು ದೂರುಗಳು ಕೂಡ ಹಿಂದೆ ದಾಖಲಾಗಿದ್ದಾವ. ಇದರ ಜೊತೆ 3/10/2025 6/10/2025 ಮಾನ್ಯ ಆಯುಕ್ತಾಲಯದಿಂದ ನಮ್ಮ ಕಚೇರಿ ಕೂಡ ತಪಾಸಣೆಗೆ ಒಳಪಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕರ್ತವ್ಯದಲ್ಲಿ ವಿಳಂಬ ನೀತಿ ಬಗ್ಗೆ ಗಮನಕ್ಕೆ ಬಂದಿದ್ದರಿಂದ ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಮತ್ತು ಇಲಾಖೆಯ ಆಡಳಿತಾತ್ಮಕ ಕಾರ್ಯಗಳು ಬೇಗ ತ್ವರಿತವಾಗಿ ಸಂಬಂಧಪಟ್ಟವರಿಗೆ ದೊರಕುವ ಹಿನ್ನೆಲೆಯಲ್ಲಿ ಸುಗಮವಾಗಿ ಆಡಳಿತ ನಡೆಸಬೇಕನ್ನುವಂತ ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ಸಿಬ್ಬಂದಿಯವರನ್ನ ಬೇರೆ ಕಚೇರಿಗಳಿಗೆ ನಿಯೋಜನೆ ಮಾಡಿದ್ದಾರೆ. 14 ಜನ. ಅವರ ಬದಲಾಗಿ 14 ಮಂದಿ ಸಿಬ್ಬಂದಿಯವರನ್ನ ನಮ್ಮ ಕಚೇರಿಗೆ ಹಾಕಿದ್ದಾರೆ. ಹೀಗಾಗಿ ಇದು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಮಾಡಿದಂತ ಒಂದು ಬದಲಾವಣೆಗಳು. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯುಕ್ತಾಲಯದಿಂದ ಮತ್ತು ಮೇಲಾಧಿಕಾರಿಗಳಿಂದ ಸೂಕ್ತವಾದಂತ ನಿರ್ದೇಶನಗಳು ಬರ್ತಾವ. ಆ ದೃಷ್ಟಿಯಿಂದ ಅದು ಮುಂದುವರಿತದ. ಈಗ ಸದ್ಯ ತಾತ್ಕಾಲಿಕವಾಗಿ ಈಗ 14 ಮಂದಿ ಸಿಬ್ಬಂದಿಯವರನ್ನ ನಿಯೋಜನೆ ಮಾಡಿದ್ದಾರೆ. ಇದು ನಮ್ಮ ಕಚೇರಿಯಲ್ಲಿ ನಿನ್ನೆ ಆದಂತ ಬದಲಾವಣೆಯ ವಿಷಯ. ಮತ್ತೇನಾದ್ರೂ ತಮಗೆ ವಿಷಯಗಳು ಬೇಕಾದ್ರೆ ಕೇಳ್ತಾರೆ. ಹೌದು, ನಿಯೋಜನೆ ಮಾಡಿದ್ದಾರೆ. ಇವರು ಸುಮಾರು ಕೆಲವು 10 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು. ಅಧಿಕೃತವಾಗಿ ಒಬ್ಬೊಬ್ಬರದ ಹೇಳಕ್ ಆಗೋದಿಲ್ಲ. ರೆಪ್ಯುಟೇಷನ್ ಪೀರಿಯಡ್ ಅಂದ್ರೆ ಅದು ಮುಂದೆ ಆಗುತ್ತೆ. ಮತ್ತೆ ಬೇರೆ ಸದ್ಯ ಆಡಳಿತಾತ್ಮಕವಾಗಿ ಏನು ಇಲ್ಲಿ ಕಾರ್ಯದಲ್ಲಿ ವಿಳಂಬತೆ ಆಗ್ತಾ ಇತ್ತು ಅದು ಸುಗಮವಾಗಲಿ ಅನ್ನುವಂತ ದೃಷ್ಟಿಯಿಂದ ಮಾಡಿದ್ದಾರೆ. ಮುಂದೆ ಅದರ ಬಗ್ಗೆ ಮತ್ತೇನು ಕ್ರಮ ಕೈಗೊಳ್ತಾರೆ ನೋಡ್ಬೇಕಾಗುತ್ತೆ. ಅದು ಮೊನ್ನೆ ದಿವಸ ಅದು ಹಿಂದೆ ಆದಂತದ್ದು. ನಮಗ ಈಗ ನಾ ಬಂದ ನಂತರ ನಿಮ್ಗೆ ನಾ ಬರೋದಕ್ಕಿಂತ ಪೂರ್ವದಲ್ಲೇ ಆಗಿದ್ದಲ್ಲ. ಒಂದು ಕಡತ ಮಾತ್ರ ಮಿಸ್ ಆಗಿದ್ದು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಅದರದ ವಿಚಾರಣೆ ನಡೆದಂತ ಮೊನ್ನೆ ಹೇಳಿದೀನಿ ನಾನು. ಅದು ಕೂಡ ಇನ್ನು ಕಂಪ್ಲೀಟ್ ಆಗಿಲ್ಲ. ಉಳಿದ ಕಡೆ ಏನು ಈಗ ನಾವು ಸಿಸಿಟಿವಿನೂ ಹಾಕ್ಸಿದ್ದೇವೆ. ಮೊನ್ನೆ ಇಲ್ಲಿ ಸಿಸಿಟಿವಿನೂ ಕೂಡ ಎತ್ತಿದ್ದೇವೆ. ನಿಮ್ಗೆ ಗೊತ್ತಿರುವಂತ ವಿಷಯ 32 ಸಿಸಿಟಿವಿನೂ ಕೂಡ ಹಾಕ್ಸಿದ್ದೇವೆ. ಮತ್ತೆ ಬೇರೆ ಬೇರೆ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇದ್ರ ಜೊತೆ ಇದು ಕೂಡ ಏನು ತಪಾಸಣೆ ಆಗಿತ್ತು ಆ ಸಂದರ್ಭದಲ್ಲಿ ಏನು ಗಮನಕ್ಕೆ ಬಂದದ, ಇಲಾಖೆ ಗಮನಕ್ಕೆ ಬಂದದ, ಆ ದೃಷ್ಟಿಯಿಂದ ಕೆಲಸ ಬೇಗ ಆಗ್ಬೇಕು ಅನ್ನುವಂಥದ್ದು ಮತ್ತು ಇವ್ರನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂಥದ್ದು ಗಮನಕ್ಕೆ ಬಂದಿದ್ರಿಂದ ಬದಲಾವಣೆ ಮಾಡಿದ್ದಾರೆ. ಇವಾಗ ಅವ್ರು ನಿನ್ನೆ ರಿಲೀವ್ ಆಗಿ ಇವತ್ತು ಜಾಯ್ನ್ ಆಗ್ತಾರ. ಅವ್ರು ಇವತ್ತು ಬಿಡುಗಡೆ ಆಗಿ ಬರ್ತಾರೆ. ಅಂದ್ರೆ ನಮಗ್ ಬಂದಿದ್ ನಿನ್ನೆಲ್ಲ, ನಿನ್ನೆ ಬಂದದ ಮೇಲ್. ಅದಕ್ಕೆ ಸಂಬಂಧ ಇಲ್ಲ. ನಮಗ್ ಬಂದಿದ್ ನಿನ್ನೆ ಬಂದದ. ನಿನ್ನೆ ಮಾಡಿದೇವಿ. ನಿನ್ನೆ ಕಳಿಸಿದಾರ, ನಿನ್ನೆ ಮಾಡಿದೇವಿ. ಹಾಕಿದಾರಲ್ಲ ಅದ್ರ ಲಿಸ್ಟ್ ಆಗದ್ರಿ. ಅವ್ರು ಯಾರು ಈಗ ಅವ್ರು ಬಿಡುಗಡೆ ಆಗ್ಬೇಕಲ್ರಿ. ಇವ್ರು ಹೋಗಿ ಜಾಯ್ನ್ ಆಗ್ಯಾರ, ಅವ್ರು ಬಿಡುಗಡೆ. ಹೌದೌದು.
ಅದು ಇನ್ನೂ ಈಗ ಪ್ರೊಸೆಸ್ನಾಗ ಅದ ರೀ. ಸರ್ ಲೋಕಾಯುಕ್ತ ದಾಳಿ ಆಗಿತ್ತು, ಅದಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಅಲ್ಲ, ಅದು ಅಂದ್ರೆ ಅದು ಬೇರೆ ಪ್ರೊಸೆಸ್ ಅದ. ಅದು ಇನ್ನೂ ನಮಗೆ ಮೊನ್ನೆ ಆಗ್ಯದ. ಅದ್ರ ಬಗ್ಗೆ ಅನುಪಾಲನಾ ವರದಿ ಕೊಡ್ಬೇಕಾಗುತ್ತೆ. ಅದು ಮುಂದಿನ ಹಂತದಲ್ಲಿ ಆಗುತ್ತೆ. ಹೌದೌದು, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮತ್ತೀಗ ಅವರು ಲಿಖಿತವಾಗಿ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬದಲಾವಣೆ ಮತ್ತೆ ಏನು ಇಲ್ಲಿ ಪರಿಸ್ಥಿತಿ ಐತಿ ವರದಿ ಕೊಡ್ಬೇಕಾಗುತ್ತೆ. ಅಂದ್ ಹಿಂದೆ ಆಗ್ಬೇಕಾಗಿತ್ತು. ನಾವು ಈಗ ಹಂತ ಹಂತವಾಗಿ ಬದಲಾವಣೆ ಮಾಡ್ತಾ ಇದ್ದೇವೆ. ನಿರ್ಲಕ್ಷ್ಯತೆ ಪ್ರಶ್ನೆ ಬರೋದಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಇರ್ತದ, ಬಜೆಟ್ ಇರ್ಬೋದು ಅಥವಾ ಬೇರೆ ಬೇರೆ ಏನಾದ್ರೂ ಸಮಸ್ಯೆಗಳಿರ್ಬೋದು. ಯಾಕೆ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ. ಈಗ ನಾವು ಮತ್ತೆ ಅದನ್ನ ಮಾಡ್ಬೇಕು, ಒಂದೊಂದು ಅಂತ ಮಾಡ್ತಾ ಇದ್ದೇವೆ. ಅದು ಈಗ ಮುಂದೆ ಸರಿ ಆಗ್ತಾ ಇದೆ. ಇನ್ನು ಅಂತವುಗಳನ್ನ ಮಾಡೋಕ ಈಗ ಎಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಬದಲಾವಣೆಗಳನ್ನ ನೀವೇ ಹೇಳ್ಬೇಕು ನಮಗೆ. ನಾವು ಎಷ್ಟು ಸಾಧ್ಯ ಐತಿ ಈಗ ಮಾಡ್ತಾ ಇದ್ದೇವೆ. ನೀವು ಸಲಹೆ ಕೊಡಿ, ಏನಾದ್ರು ಇದ್ರೆ ಮಾಡ್ತಾ ಇದ್ದೇವೆ. ಈಗ ಸದ್ಯ ನಮ್ಗೇನು ನಿರ್ದೇಶನಗಳು ಬರ್ತಾ ಇದಾವ. ಕಚೇರಿಯೊಳಗೆ ಕೆಲಸ ವಿಳಂಬ ಆಗಬಾರ್ದು ಅಷ್ಟೇ. ಬಂದಂತ ಸಾರ್ವಜನಿಕರಿಗೆ ತಕ್ಷಣ ಅದಾಗಬೇಕು. ಅದಕ್ಕೆ ಪ್ರಾತಿನಿಧ್ಯ ಕೊಡ್ತಾ ಇದ್ದೇವೆ. ಇದ್ರ ಜೊತೆ ಶೈಕ್ಷಣಿಕವಾಗಿ ಕೂಡ ಮಾಡ್ಬೇಕಾಗುತ್ತೆ. ಈಗ ನಮ್ದು FLN ಕಾರ್ಯಕ್ರಮ ಇದೆ ಸರ್. ಬೇಸಿಕ್ ನಮ್ಮಲ್ಲಿ ಈಗ ಏನು ಮೂಲ ಕಲಿಕೆ ಇಲ್ಲ. ಭಾಷಾ ಪ್ರಭುತ್ವ ಇರ್ಬೋದು ಅಥವಾ ಗಣಿತದ ಕಲಿಕೆ ಇರ್ಬೋದು. ಅದನ್ನ ಎಲ್ಲಾ ಶಾಲೆಗಳಲ್ಲಿ ಕೂಡ ಅನುಷ್ಠಾನ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಈ ವರ್ಷ LBA ಅದು ಕೂಡ ಅನುಷ್ಠಾನ ಆಗಿದೆ. LBA ಅಂದ್ರೆ ಒಂದು ಪಾಠ ಆದ ನಂತರ ಒಂದು ಘಟಕ ಪರೀಕ್ಷೆಗಳನ್ನ ಮಾಡ್ಬೇಕನ್ನೋದು. ಅದು ಕೂಡ ಎಲ್ಲಾ ಪ್ರಶ್ನೆ ಕೋಟಿಗಳಿರ್ಬೋದು, ಬುಕ್ಸ್ಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲರಿಗೂ ಕೂಡ ತರಬೇತಿ ಮಾಡಿದ್ದೇವೆ. ಅದು ಕೂಡ ಅನುಷ್ಠಾನ ಆಗ್ತಾ ಇದೆ. SSLC ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸರಣಿ ಪರೀಕ್ಷೆ ಮುಗಿದಿದೆ. 27ರಿಂದ ಮತ್ತೊಂದು ಸರಣಿ ಪರೀಕ್ಷೆ ಆಗ್ತಾ ಇದೆ. ಅದರದ್ದು ಫಲಿತಾಂಶವನ್ನ ತೆಗೆದುಕೊಂಡಿದ್ದೇವೆ. ಅದರ ಹಿನ್ನೆಲೆಯೊಳಗ ಮತ್ತೆ ಏನು ಮಕ್ಕಳು ಎಷ್ಟು ಮಂದಿ ಅನುತ್ತೀರ್ಣ ಆದ್ರು, ಯಾಕೆ ಅನುತ್ತೀರ್ಣ ಆದ್ರು, ಅವ್ರಿಗೆ ನಿರ್ದಿಷ್ಟ ಫಲಿತಾಂಶಗಳನ್ನ ಬೋಧನೆ ಮಾಡಿಕೊಂಡು ಫಲಿತಾಂಶವನ್ನು ಹೆಚ್ಚಿಗೆ ಮಾಡೋದು ಮತ್ತೊಂದು ಪ್ರಮುಖವಾದಂತ ಆದ್ಯತೆ. ಫಸ್ಟ್ ಆದ್ಯತೆನೇ ಫಲಿತಾಂಶ. ಅದರ ಜೊತೆ ಉಳಿದ ಮೂಲಭೂತ ಸೌಲಭ್ಯ ಇರ್ಬೋದು, ಇತರೆ ಇರ್ಬೋದು, ಹಂತ ಹಂತವಾಗಿ ಮಾಡ್ತಾ ಇದೆ ಸರ್. ನಮ್ಮ ಹೆಸರು VV ಸಾಲಿಮಠ ಅಂತ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।